ಪ್ರಾಜೆಕ್ಟ್ ಅಂತೂ ನಾನು ಎಷ್ಟೇ ಟ್ರೈ ಮಾಡಿದ್ರು ಕಂಪ್ಲೀಟ್ ಅಂಜಲಿ? ಮಾಡಕ್ಕೆ ಓ ಅದಾ, ಓಕೆ. ಸ್ವಲ್ಪ ಈ ಕಡೆ ಬಾಮ್ಮ. ಬಾಮ್ಮ, ನೀವು 4 ಜನ ಆ ಕಡೆ ಹೋಗಿ ಓದ್ಕೊಳ್ಳಿ ಮಾ, ಟೈಮ್ ವೇಸ್ಟ್ ಮಾಡಿಬಿಡಿ. ಹೋಗಿ ಹೋಗಿ ಕೂತ್ಕೊಮ್ಮ, ಕೂತ್ಕೋ. ರಂಗ ನಿನ್ನ ಎಡಗೈ ಕೊಡಮ್ಮ. ಹೀಗಲ್ಲ, ಹೀಗೆ ತಗೋ, ಇದು ಅಲ್ಲಿ ಇಟ್ಕೋ. ಬಲಗೈ ಕೊಡು. ಹೀಗಲ್ಲ, ಹೀಗೆ. ಏನಿದು? ಪುರೋಹಿತರನ್ನ ಯಾಕೆ ಏನು ಅಂತ ಕೇಳಬಾರ್ದು. ನಾವು ಹೇಳೋವರೆಗೂ ಕಾಯಬೇಕು. ನಾವು ಹೇಳೋ ಮಂತ್ರ ಕೇಳಿಸ್ಕೊಳ್ಳೋಕೆ ದೇವರೇ ಕಾಯ್ತಾ ಇರ್ತಾನೆ. ಈಗ ವಿಚಾರಕ್ಕೆ ಬರ್ತೀನಿ. ಅವತ್ತಿನ ದಿನ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ಬಂದು ನಿನಗೆ ಹೂ ಕೊಟ್ಟನಲ್ಲ, ಅವನು 2 ಕಿವಿಗೂ ಹೂ ಇಟ್ಕೊಂಡು ನನ್ನ ಹತ್ರ ಬಂದಿದ್ದ. ನಮಸ್ಕಾರ ಪೂಜಾರಿ. ಅಯ್ಯಪ್ಪ, ಏನಪ್ಪ? ಚಿಕ್ಕದ್ರಲ್ಲಿ ನಮ್ ಚಿಕ್ಕತಾತ ಹೇಳ್ತಿದ್ರು, ಬರಗಾಲದಲ್ಲಿ ನೀರ್ ಚೆಲ್ಬೇಡ, ಮಳೆಗಾಲದಲ್ಲಿ ಕೊಡೆ ಮರಿಬೇಡ, ಮಠ ಮಧ್ಯಾಹ್ನ ಬ್ರಾಹ್ಮಣರು ಮಾತ್ ಮೀರ್ಬೇಡ ಅಂತ. ಎಂತ ಮಾತಪ್ಪ. ನಮ್ಮ ಕಣ್ಣು ಕಾಣಿಸ್ತಿರೋ ದೇವ್ರು ತನ್ನ ಅನಿಸಿಕೆಗಳನ್ನ ವರ್ಗಾವಣೆ ಮಾಡೋಣ ಅಂತಾನೆ ತಮ್ಮಂತ ಪೂಜಾರಿಗಳನ್ನ ಸೃಷ್ಟಿ ಮಾಡಿರ್ತಾನಂತೆ. ಹೌದು ಹೌದು ಹೌದು. ಏಯ್ ಇರು, ನೀನು ಆ ದೇವಸ್ಥಾನ, ಹುಡುಗಿ, ಹೂವ? ನಾನೇ ಪೂಜಾರ್ರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆ ದೇವ್ರ ಪ್ರತಿನಿಧಿ ಪೂಜಾರ್ರೆ. ಓ ದೈವಾಂಶ ಸಂಭೂತ. ನಾರಾಯಣ ರಂಗ. ಪೂಜಾರಪ್ಪ, ನೀನ್ ತುಂಬಾ ಒಳ್ಳೆಯವನಪ್ಪ. ಈಗ ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಟ್ರಾ? ಅವತ್ತು ನಮ್ಮ ಹುಡುಗಿ ನಿಮ್ ಮುಂದೆನೆ ನನ್ ಪ್ರೀತಿನ ಒಪ್ಕೊಳ್ದೆ ಓಟೋದ್ಲು. ಹೌದು. ಮನ್ಸಿನ ಯಾವ್ದೋ ಮೂಲೆಯಲ್ಲಿ ನಾನ್ ತಪ್ಪು ಮಾಡ್ದೆ ಅನಿಸ್ತು ಪೂಜಾರ್ರೆ. ಅವಳು ನನ್ ಲವರ್ ಆಗಂತೂ ಒಪ್ಕೊಂಡ್ಲಿಲ್ಲ. ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಒಪ್ಕೊಂಡ್ರೆ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಪೂಜಾರ್ರೆ. ನನ್ನಿಂದ ಏನಾಗಬೇಕು ಹೇಳು? ಏನಿಲ್ಲ, ನನ್ ಬದ್ಲು ನಮ್ ಹುಡುಗಿಗೆ ನೀವೇ ಈ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಟ್ಬಿಟ್ರೆ. ನಾನಾ? ಪೂಜಾರ್ರೆ ಪ್ಲೀಸ್ ಪೂಜಾರ್ರೆ. ಪೂಜಾರ್ರೆ ಕರ್ಪೂರ ಇಲ್ಲ ಅಂದ್ರೂನು ಗಂಧದ ಕಡ್ಡಿಲಾದ್ರೂ ಪೂಜೆ ಮಾಡ್ತಾರಲ್ವಾ ಪೂಜಾರ್ರೆ? ನಿನ್ನೆ ನಂಬಿದೀನಿ ಪೂಜಾರ್ರೆ. ಓಕೆ, ಐ ವಿಲ್ ಟ್ರೈ. ಸರಿ ಪೂಜಾರ್ರೆ. ಅಯ್ಯೋ, ಏನು ವಿನಯ, ಏನು ಭಕ್ತಿ. ಪೂಜಾರ್ರೆ ಏನಪ್ಪಾ? ನಿಮ್ಮಲ್ಲೇ ರಂಗನಾಥ್ ಸ್ವಾಮಿ ಕಾಣಿಸ್ತಾವನ್ನೇ ಪೂಜಾರ್ರೆ. ಅಬಾ 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 ಅಬಾ, ಎಂತ ಒಳ್ಳೆ ಹುಡುಗ. ಆಂಜನೇಯನ್ ಥರ ಅವನು. ದೊಡ್ಡವ್ರು ಕಂಡ್ರೆ ಏನು ಪ್ರೀತಿ, ಭಯ, ಭಕ್ತಿ, ವಿನಯ. ಈಗಿನ ಕಾಲದಲ್ಲಿ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂದರೆ ಕಾಟ ಕೊಡೋ ಹುಡುಗರೇ ಜಾಸ್ತಿ. ಅಂಥದ್ರಲ್ಲಿ ಆ ಹುಡುಗ ನಿನಗೆ ಜೀವನ ಪೂರ್ತಿ ಒಳ್ಳೆ ಗೆಳೆಯನಾಗಿರ್ತೀನಿ ಅಂತ ಆಸೆ ಪಡ್ತಾವನೆ. ಯೋಚನೆ ಮಾಡು, ಅವನು ನಿನ್ನ ಗಂಡ ಆಗೋದು ಬೇಡ ತಾನೆ? ಬಿಟ್ಬಿಡು, ಗೆಳೆಯನಾಗಿರ್ಲಿ. ನೋಡಮ್ಮ, ಜೀವನಕ್ಕೊಂದು ಒಳ್ಳೆ ಮಾತು ಹೇಳ್ತೀನಿ ಕೇಳು. ದೇವಸ್ಥಾನ ಅಂದಮೇಲೆ ಒಂದಾದ್ರೂ ಗಂಟೆ ಇರಲೇಬೇಕು. ಹುಡುಗಿ ಅಂದಮೇಲೆ ಅಟ್ಲೀಸ್ಟ್ ಒಬ್ಬನಾದ್ರೂ ಬಾಯ್ ಫ್ರೆಂಡ್ ಇರಲೇಬೇಕು. ಹುಡುಗ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಕೊರಗ್ತಾ ಇದ್ದಾನಮ್ಮ. ಕ್ಷಮಿಸಿ, ದೊಡ್ಡೊಳಗಮ್ಮ. ಪೂಜೆಗೆ ಲೇಟ್ ಆದರೆ ದೇವ್ರು ಮುನ್ಸ್ಕೊಂಡ್ಬಿಡ್ತಾನಮ್ಮ. ನಾನು ಬರಲಾ? ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೊಳಮ್ಮ. ಅಂಜಲಿ, ಪ್ರಸಾದ ತಿನ್ನೋದು ಮರಿಬೇಡಮ್ಮ. ಕೃಷ್ಣಂಗೆ ನೈವೇದ್ಯ ಮಾಡಿರೋದು. ನಾನು ಬರ್ತೀನಿ. ಹೋಗಿ ಹೋಗಿ ಆ ಪೂಜಾರಿ ಕೈಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಸ್ಕೊಂಡಿದ್ಯಲ್ಲ, ಕರ್ಮ. ಆದ್ರೂ ಅವನು ಸಿಕ್ಕಾಪಟ್ಟೆ ಓವರ್ ಆಯ್ತು ಕಣೆ. ನನ್ನಿಂದ ಏನಾದ್ರೂ ಬಂದಿದ್ರೆ ನನ್ನ ಸೆಲ್ ಫೋನ್ ಬಿಲ್ ನೋಡಿನೇ ಲವ್ ಮಾಡಕ್ಕಾಗದೆ ಓಡೋಗ್ಬಿಡ್ತಾ ಇದ್ದ ಮರೈತಿ. ನನ್ನ ಹತ್ರ ಲವ್ಗೆ ಬಂದಿದ್ರೆ ಲವರ್ ತರ ಟ್ರೀಟ್ ಮಾಡಿ ಅವನ್ನ ದೇವದಾಸ ಮಾಡ್ಬಿಡ್ತಾ ಇದ್ದೆ. ನೀನ್ ಒಳ್ಳೆ ಇನ್ನೋಸೆಂಟ್ ಕಣೆ. ಅಲ್ಲಿ ನೋಡ್ರೆ, Sit down. ಅವತ್ತಿನ ದಿನ ನಿಮ್ಗನ್ಸಿದ್ ನೀವ್ ಹೇಳಿದ್ರಿ, ನನ್ಗನ್ಸಿದ್ ನಾನ್ ಹೇಳ್ದೆ. ಒಂಥರ ಚೆನ್ನಾಗಿತ್ತು. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಪ್ರಪಂಚ ದೊಡ್ಡದಾಗ ಕಾಣಿಸುತ್ತೆ. ಮಿಡ್ಲಲ್ಲಿ ಮೀಡಿಯಮ್, ಅದೇ ಟಾಪ್ ಫ್ಲೋರ್ ಇಂದ ನೋಡಿದ್ರೆ ಎಲ್ಲ ಚಿಕ್ಕದಾಗ ಕಾಣಿಸುತ್ತೆ ಅಲ್ವಾ? ನಾವೀಗ ಅಲ್ಲಿಂದ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಪ್ರಪಂಚದಲ್ಲಿ ಯಾರು ಯಾವಾಗ ಏನಕ್ಕೆ ಹೆಂಗೆ ಸತ್ತೋಯ್ತಾರೆ ಅಂತ ಯಾರು ಗೊತ್ತು? ಈ ಶಾರ್ಟ್ ಲೈಫಲ್ಲಿ ಲಾಂಗ್ ದುಶ್ಮನಿ ಎಲ್ಲ ಬೇಕಾ? ಯೋಚನೆ ಮಾಡಿ ನೋಡ್ದೆ, ಅನ್ನಿಸ್ತು ನನ್ನಂತ ಓದೋ ಹುಡುಗರಿಗೆಲ್ಲ ಯಾಕಪ್ಪ ಲವ್ ಅಂತ. 8 ಆಣಿ ಜೇಬಲ್ಲಿ ಇಟ್ಕೊಂಡು 4 ಆಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಮಾಡೋಣ ಅನ್ಕೊಂಡೆ. ಸಾರಿ ಕೇಳೋರು ದೊಡ್ಡ ಮನುಷ್ಯರಾಗ್ತಾರಂತೆ, ಅವ್ರನ್ನ ಕ್ಷಮಿಸೋರು ಅವ್ರಿಗಿಂತ ದೊಡ್ಡ ಮನುಷ್ಯರಾಗ್ತಾರಂತೆ. ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ರು ಸಾರಿ, ಕ್ಷಮಿಸ್ಬಿಡಿ. ಏನು ಹಂಗೆ ನೋಡ್ತಾ ಇದ್ದೀರಾ? ನಾನು ಚೇಂಜ್ ಆಗಿದ್ದೀನಿ ರೀ.
ನಾನು ನಿಮ್ಮನ್ನ ಹೆಂಗ್ ನಂಬೋದು? ಸಚಿನ್ ಫಸ್ಟ್ ಮ್ಯಾಚ್ ಅಲ್ಲಿ ಡಕ್ ಔಟ್, ಬರ್ತಾ ಬರ್ತಾ ಡಬಲ್ ಸೆಂಚುರಿ. ಲವ್ ಇಸ್ ಕೇರಿಂಗ್, ಫ್ರೆಂಡ್ಶಿಪ್ ಇಸ್ ಶೇರಿಂಗ್ ಅಂತಾರೆ. ಈ ಚಂಗ್ಲೋ ಥರ ಎಲ್ಲ ಆಡೋದು ಬಿಟ್ಟು ಒಳ್ಳೆ ಹುಡುಗ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ದೊಡ್ಡ ಮನ್ಸು ಮಾಡಿ ಈ ಚಿಕ್ಕ ಫ್ರೆಂಡ್ಶಿಪ್ ಬ್ಯಾಂಡ್ನ ನನ್ನ ಕೈ ಕಟ್ಟಿ ನನ್ನ ಫ್ರೆಂಡ್ ಮಾಡ್ಕೊಳ್ಳಿ. ಕಣೆ ಏನು ಹಂಗೆ ನೋಡ್ತಾ ಇದ್ದೀರಾ? ಕಟ್ರೆ ರೀ, ಈ ಪ್ರಪಂಚ ಓಡ್ತಾ ಇರೋದೆ ನಂಬಿಕೆ ಮೇಲೆ. ಓಹ್ ಏನೋ ಒಂದು ಕಟ್ಟಿದ್ರೆ ಬಿಚ್ಚೋಗತ್ತೆ ಅಂತನಾ? ತಗೊಳ್ರಿ, ಒಂದು 10 ಕೊಟ್ಬಿಡ್ತೀನಿ, ಒಟ್ಟಿಗೆ ಕಟ್ಬಿಡ್ರೆ. ಫ್ರೆಂಡ್ಸ್ ಹೇಳು ಮಗಳೇ. ಅಪ್ಪ, ಅದು ನಾಳೆ ಹುಬ್ಳಿಯಲ್ಲಿ ನನ್ನ ಫ್ರೆಂಡ್ ಮದ್ವೆ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಮದ್ವೆ ಮುಗಿದ ತಕ್ಷಣ ಆಚೆ ನಾಡಿದೆ ವಾಪಸ್ ಬಂದ್ಬಿಡ್ತೀವಿ. ನೀವು ಹೂ ಅಂದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಅಲ್ಲಮ್ಮ, ಹುಬ್ಳಿ ಏನು ಹತ್ತಿರದಲ್ಲಿದೆಯೇ? ದೂರ ಆಯ್ತಲ್ಲಮ್ಮ. ಹತ್ತಿರ ಇದ್ರೆ ಹೋಗ್ಬೋದಾಗಿತ್ತು. ಯಾರ್ದಪ್ಪ ಫೋನು? ನನ್ನ ಮಗಳು ಅಂಜಲಿ. ಕೊಡಿಲಿ, ನಾನು ಮಾತಾಡ್ತೀನಿ. ಏನಮ್ಮ, ಹೇಗಿದ್ದೀಯಾ? ಹಾ ಅಂಕಲ್, ನೀವ್ ಚೆನ್ನಾಗಿದ್ದೀರಾ? ಆಂಟಿ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದೀವಮ್ಮ. ನೀನೆಲ್ಲೋ ಹೋಗ್ಬೇಕು ಅಂತಿದ್ಯಲ್ಲ, ಹೋಗ್ಬಿಟ್ ಬಾಮ್ಮ. ನಿಮ್ಮ ಅಪ್ಪನ ನಾನು ಹೇಳ್ಕೊತೀನಿ. ಆದ್ರೆ ಜೋಪಾನ. ಥ್ಯಾಂಕ್ ಯು ಅಂಕಲ್. ಬಾಯ್ ಬಾಯ್. ಸಾವ್ಕಾರ್ರೆ, ಹುಬ್ಳಿ ದೂರ. ಹೆಣ್ಣು ಮಕ್ಕಳಿಗೆ ಮದುವೆ ಆದ್ಮೇಲೆ ಸ್ವಾತಂತ್ರ್ಯ ಇರಲ್ಲ. ಎಲ್ಲದಕ್ಕೂ ಗಂಡನ್ ಕೇಳ್ಬೇಕಾಗತ್ತೆ. ಹೋಗ್ಬಿಟ್ ಬರ್ಲಿ ಬಿಡಿ. ಲೇ, ವನಿತಾ ಫೋನ್ ಮಾಡಿದ್ಲು ಕಣ್ರೆ. ಹುಬ್ಳಿ ಬಸ್ ಸ್ಟಾಪ್ ಹತ್ರ ಅವ್ರ ರಿಲೇಟಿವ್ ಯಾರು ರಾಜು ಅನ್ನೋರು ಕಾಯ್ಕೊಂಡಿರ್ತಾರಂತೆ. ರೀಚ್ ಆದ ತಕ್ಷಣ ಒಂದು ಫೋನ್ ಮಾಡಿ ಅಂತ ಅಂದ್ಲು. ಹೌದಾ? ಓಕೆ. ಏನಾದ್ರೂ ತಿನ್ನೋಣ ಬಾರೆ. ನನ್ ಬೇಡ, ನಾನು ಇಲ್ಲೇ ಇರ್ತೇನೆ ಕಣ್ರೆ. ನಡಿಯ ಬೇಗ. ಕಳ್ಳೆಕಾಯಿ ಮೇಡಮ್, ಕಳ್ಳೆಕಾಯಿ ಬೇಡ. 2 ರೂಪಾಯಿಗೆ. ಬೇಡ. 1 ರೂಪಾಯಿಗೆ. ಬೇಡ. ನೀನು ತೋಳಪ್ಪ. ರೇ, ಏನ್ ಹಂಗ್ ನೋಡ್ತಾ ಇದ್ದೀರಾ? ನಿನ್ನೆ ತಾನೇ ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಬಿಟ್ಟು ಇವತ್ತು ನೋಡಿದ್ರೆ ನಂಗೊಂದು ಮಾತು ಹೇಳ್ದೆ ನೀವೆಲ್ಲರೂ ಎಲ್ಲಿಗೋ ಹೊಂಟಿದಿರಲ್ಲ. ಫ್ರೆಂಡ್ಶಿಪ್ಗೆ ನೀವು ಮೋಸ ಮಾಡ್ದಂಗೆ ತಾನೆ. ನಾನ್ ಏನ್ರಿ ಮೋಸ ಮಾಡಿದ್ದೀನಿ? ನನ್ ಫ್ರೆಂಡ್ ಮದ್ವೆ ನಾನು ಹೋಗ್ತಾ ಇದ್ದೀನಿ. ನನ್ನ ಒಂದ್ ಮಾತು ಕರಿಬೇಕು ತಾನೆ. ನನ್ ಫ್ರೆಂಡ್ ನೀವ್ ನೋಡೇ ಇಲ್ಲ. ಅದು ಅಲ್ಲದೆ ಅವಳ ಮದ್ವೆಗೆ ನಾನು ಹೇಗ್ರಿ ಕರೆಯೋದು ನಿಮ್ಮನ್ನ? ಕರಿಬೇಕಪ್ಪ. ಇದೇ ಜಾಗದಲ್ಲಿ ನಮ್ ಗಂಡ ಇಕ್ಳಿತಿದ್ರೆ ಏನೋ ಮಚ್ಚ ಬತ್ತಿಯೇನೋ ಅನ್ನೋರು ಹೂ ಅಪ್ಪಿ ಅನ್ಬಿಟ್ಟು ಹೋಯ್ತಿದ್ದೆ. ನೋಡಿ, ನಿಮ್ ಫ್ರೆಂಡ್ಸ್ಗೆ ನೀವು ಫ್ರೆಂಡ್ ಆದ್ಮೇಲೆ ನಿಮ್ ಫ್ರೆಂಡ್ಸ್ ನನ್ಗೂ ಫ್ರೆಂಡ್ ಇದ್ದಂಗೆ ತಾನೆ. ನಾನು ನೀವು ಫ್ರೆಂಡ್ಸ್ ಆದ್ಮೇಲೆ ಆ ಫ್ರೆಂಡ್ಸ್ ನಿಮ್ಗೆ ಹೆಂಗೋ ಈ ಫ್ರೆಂಡ್ ನಿಮ್ಗೆ ಹಂಗೆ ತಾನೆ. ಈ ಫ್ರೆಂಡ್ಶಿಪ್ ಅಲ್ಲಿ ನೀವ್ ಯಾಕ್ರಿ ಹುಳಿಂಡಾಗ್ ಬರ್ತೀರಾ? ಅಯ್ಯೋ ಕರ್ಮ. ಓಹೋ, ಗೊತ್ತಾಯ್ತು. ಟಿಕೆಟ್ ಕೊಡಿಸ್ಬೇಕು ಅಂತ ತಾನೆ. ಆಲ್ರೆಡಿ ತಗೊಂಡಿದ್ದೀನಿ, ಡೋಂಟ್ ವರಿ. ಏನಂತೆ? ಹಾಯ್. ಹಾಯ್. ಓ, ಇವನ್ ಯಾಕೆ ಬಂದ ಇಲ್ಲಿ? ಹಾ, ಹುಬ್ಳಿಗ? ಮದ್ವೆಗೆ ಬರ್ತಿದ್ದಾನ ಅಂತ ಕೇಳೆ. ಹಾಗಾದ್ರೆ ಮದ್ವೆಗೂ ಬರ್ತೀರಾ ನೀ? ಬರ್ದೇ ಇರಕ್ಕಾಗತ್ತೀಯೇ? ನಿಮ್ಮ ಅಪ್ಪ ಅಮ್ಮನ್ಗಂತೂ ಬುದ್ಧಿ ಇಲ್ಲ. ಹೆಣ್ಣೆಕ್ಳನ್ನ ಒಬ್ಬೊಬ್ರನ್ನೇ ದೂರದವ್ರಿಗೆ ಬೇರೆ ಕಳಿಸ್ತವ್ರೆ. ಒಬ್ಬ ಗಂಡ ಇದ ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಬಂದೆ ಸೆಕ್ಯೂರಿಟಿಗೆ. ವಾಟ್ ಗಾರ್ಡ್, ಯಾರ್ಯಾರಿಗೋ ಸೆಕ್ಯೂರಿಟಿ ಕೊಡಂಗ್ ಆಗೋದ್ವಿ. ಓಕೆ ಓಕೆ, ಲಿವ್ ಇಟ್. ಫ್ರೆಂಡ್ಶಿಪ್. ಗಿಫ್ಟ್ ತಗೋಬೇಕಂದ್ರೆ? ರೇ, ಫ್ರೆಂಡ್ ಮದ್ವೆಗೆ ಯಾರನ್ನ ಗಿಫ್ಟ್ ತಗೊಂಡೋಯ್ತಾರ? ಮೈಸೂರಿಂದ ಹುಬ್ಳಿಗೆ ಹೋಯ್ತಾ ಇರೋದೇ ದೊಡ್ಡ ವಿಷಯ. ನಾವು ಮದ್ವೆಗೆ ಬಂದಿದೀವಿ ಅಂತ ಅವರೇ ನಮ್ಗೆ ಗಿಫ್ಟ್ ಕೊಟ್ಟು ಕಳಿಸ್ಬೇಕು. ಯಾರಿದ್ರಿಪ್ಪ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಾರು, ಬೇರೆ ಬಸ್ಸಿಗೆ ಬಂದಾರು, ಇನ್ನ ಹಿಂದಿನ ಬಸ್ಸಿಗೆ ಬರೋರು ಅದಾರು. ಈ ಬಸ್ನ್ಯಾಗ ಇದ್ರು ಇರ್ಬೋದು. ಯಾರದಿರಪ್ಪ ಬಸ್ನ್ಯಾಗ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಿರಿಲ್ಲ. ನಾ ಎಷ್ಟೊತ್ತು ಬಂದು ಕಾಯಕತ್ತೆ? ಏನು ಫೋನ್ಯಾಗ ಮಾತಾಡಕತ್ತೀರ? ಏನು ಮಕ್ಕೊಂಡು ನಿದ್ದೆ ಮಾಡಕತ್ತೀರ? ಬಸ್ ಬಂದು ಭಾಳ ಆತು. ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿದ್ರಿ, ಎದ್ದೇಳ್ರಪ್ಪ. ಯಾರ್ರೀ ಸಿದ್ದಪ್ಪ ಅವ್ರ ಮಗಳ ಮದ್ವೆಗೆ ಬಂದಿರೋರ್ನ ಕರ್ಕೊಂಡು ಹೋಗಕ್ ಬಂದಿರೋರು? ಯಾರ್ರೀ? ಟೀ ಕುಡಿತಿದ್ರೇನ್ರಿ? ಕಾಫಿ ಕುಡಿತಿದ್ರೇನ್ರಿ? ನಿದ್ದೆ ಮಾಡ್ತಿದ್ರೇನ್ರಿ? ಹಡ್ಡ ಹೊಡ್ಕೊ ಬಾಯ್ ಬಡ್ ಕೂತಿದ್ರೇನ್ರಿ? ಯಾರ್ರಿ? ಒಂಚೂರು ಜ್ಞಾನ ಇಲ್ವನ್ರಿ? ಬಸ್ ಬಂದ್ ಏಟೋತಾಯ್ತು, ನಮ್ ಹೇಳೋರು ಕೇಳೋರು ಯಾರು ಇಲ್ವನ್ರಿ ಹುಬ್ಳಿಯಾಗೆ? ಓ, ಅಲ್ಲೇ ಇರ್ಲಿ ಬಂದ್ ನಾನ. ನೀವೆಲ್ಲ ಇತ್ಲಾಗ ಬಂದ್ ನಿಂತೀರ. ನೀವೇನು ಚಲವಿದ್ರೇನ? ಅವ್ ಚೆನ್ನಾಗಿದ್ರೇನ? ಅಪ್ಪ ಚೆನ್ನಾಗಿದ್ರೇನ? ಮಕ್ಳು ಚೆನ್ನಾಗಿದ್ರೇನ? ಹೆಂಡ್ರಿ ಚೆನ್ನಾಗಿದ್ರೇನ? ಮಳೆ ಬೆಳೆ ಎಲ್ಲ ಸೂಪರ್ ಏನ? ಲೇ ಯಪ್ಪ, ನಾ ಯಾವಾಗ ನಿನ್ನ ಮೊದಲ ಪರಿಚಯ ಇದೀನಿ. ನಿನ್ ಜೋಡಿ ಯಾವಾಗ ನಾ ಚಿಣಪುಣಿ ಆಟ ಆಡಿದ್ದೆ? ನೀವ್ ಗೊತ್ತಿಲ್ವೇನ? ಹುಡುಗಿರ ಅಷ್ಟು ಮುಂದೆ ಕೋಲ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ವಾಚ್ಮನ್ ಕೆಲಸ ಮಾಡಕತ್ತೀರಿ ತಾನೆ. ವಾಚ್ಮನ್
ಜೆರಾಕ್ಸ್ ಮಿಷಿನ್ ಗೊತ್ತೇಳ್ರಿ ಲೇ ಅಪ್ಪ 20 ಎಕರೆ ನೀರಾವರಿ ಜಮೀನ್ ಇಟ್ಕೊಂಡು ನಾ ಯಾಕ್ಲೆ ಹುಡುಗಿಯರ ಹಾಸ್ಟೆಲ್ ಮುಂದೆ ಕೋಲ್ ಇಟ್ಕೊಂಡು ವಾಚಮನಿಕೆ ಮಾಡ್ಲಿ? ಅಲ್ಲ ತಾನೇ 20 ಎಕರೆ ಭೂಮಿ ಇಟ್ಕೊಂಡು ಯಾರಾದ್ರೂ ಹುಡುಗಿರ ಅಷ್ಟೇ ಹೋಗ್ತಾರೇನ? ಅಲ್ಲ ನೀವಲ್ಲ, ನನ್ ಗೊತ್ತು. ಅವನ್ ಯಾರೋ ನಿಮ್ಮಂಗೆ ಇರೋ ಪೆಂಗ. ಸುಮ್ನೆ ಯಾಕೆ ಕನ್ಫ್ಯೂಷನ್ಸ್? ಹೊರಡನ ಲೇಟ್ ಆಯ್ತು, ಬರ್ರಿ. ಬರ್ರಮ್ಮ ನೀವಲ್ಲ. ಏನಪ್ಪ ಇದು ಹುಬ್ಳಿ ಬಂದು ನಮ್ ಪೇಡ ನಮಗ ಹಂಚಾಕತ್ತಾನಲ್ಲ? ರೀ ಇವಯ್ಯ ನಮ್ನೇನಾದ್ರು ಕಿಡ್ನಾಪ್ ಮಾಡ್ತಾವನ? ಮದ್ವೆ ಹುಬ್ಳಿಲಿ ಅನ್ಬಿಟ್ಟು ಯಾವ್ದೋ ಹಳ್ಳಿ ಕರ್ಕೊಂಡು ಹೋಯ್ತಾವನೆ. ಹಲೋ, ಮದ್ವೆ ಇರೋದು ಹಳ್ಳಿನಲ್ಲೇ. ಆ ಹಳ್ಳಿ ಇಲ್ಲ, ಮೊದ್ಲೇ ಗೊತ್ತಾಗಿದ್ದಿದ್ರೆ ಬತ್ತನೇ ಇರ್ಲಿಲ್ಲಪ್ಪ. ಈ ಡವ್ಗಳ್ಗೇನ್ ಕಮ್ಮಿ ಇಲ್ಲ. ನೋಡ್ರಿ ಹೆಂಗ್ ಕಾಣ್ತಿದೆ ಉತ್ತರ ಕರ್ನಾಟಕದ ಮದುವೆ ಸಂಭ್ರಮದ ಮನಿ. ಇದೇನಪ್ಪ ಮನೇನೆ ಕಾಣ್ತಾ ಇಲ್ಲ? ಓ ಇಲ್ಲೈತೆ. ಓಹೋ ಬರ್ರಿ 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 ಬರ್ರಿ. ಚಲೋ ಅದಿರಿ? ಹಾ ಅಂಕಲ್. ಪ್ರಯಾಣ ಎಲ್ಲ ಆರಾಮಿತ್ತ? ಆರಾಮಾಗಿ. ಬೇಸ್ ಬೇಸ್ ಬೇಸ್. ಅವ್ವ ಮಗಳ ನಿನ್ನ ಫ್ರೆಂಡ್ಸ್ ಬಂದಾರ ಅಜು, ಇವ್ರಿಗೆಲ್ಲ ವ್ಯವಸ್ಥೆ ಮಾಡಪ್ಪ. ನೀವು ಚಿಂತೆನೆ ಬಿಡ್ರಿ ಅದ್ರದ್ದು. ಏ ಬಂದಿದ್ರು ಮಾರಾಯ. ಮನೆ ತುಂಬಾ ಬರೀ ಹೂವೇ ಐತೆ, ಗದ್ದೆ ತವ ಬರೀ ಹೂವೇ ಬೆಳಿಬೋದಪ್ಪ ಇವರು. ಬಂದ ಕೂಡಲೇ ಏನೋ ಹಣಿಕೆ ಹಾಕಿ ನೋಡಕತ್ತಿಯಲ್ಲಪ್ಪ, ಏನ್ ನೋಡಕತ್ತಿದೆ? ಅದ್ ಸರಿ, ನೀ ಮದ್ವೆ ಹೆಣ್ಣಿಗೆ ಏನಾಗ್ಬೇಕು ಅಂತ ಹೇಳಲೇ ಇಲ್ಲ. ಮದುವೆಯಾಗ ಹುಡುಗಿಲ್ಲನ? ಅವ್ರ ಅಪ್ಪಿಲ್ಲನ? ಅವ್ರ ಅಪ್ಪನ ತಂಗಿ ಮಗ ಇಲ್ಲನ? ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾತ? ಫಾರ್ ರಿಲೇಟಿವ್. ಯಪ್ಪ ಏನ್ ಕರೆಕ್ಟ್ ಹೇಳಿದ್ಲಿ ಯಪ್ಪ. ನೀ ಇಲ್ಲೇರ, ಹುಡುಗಿಯರ ಎಲ್ಲ ವ್ಯವಸ್ಥೆ ನಂದ ಐತಿ, ಬರ್ತೀನಿ. ವೆಲ್ಕಮ್. ಹೇಗಿತ್ತು ಜಾನಿ? ಚೆನ್ನಾಗಿತ್ತು. ನೆನ್ನೆನೆ ಬರ್ಬೇಕಾಗಿರೋರು ಇವತ್ ಬಂದಿದ್ದೀರಾ. ಇರ್ಲಿ ಇರ್ಲಿ. ಹಾಗಲ್ಲ, ಅದು ಅಪ್ಪನ್ ಹೇ, ಏನೇ ಇವನ ಕರ್ಕೊಂಡ್ ಬಂದಿದ್ಯಾ? ನಿಜವಾಗ್ಲೂ ಲವ್ ಆಗೋಯ್ತಾ ನಿನಗೆ? ಲವ್ಗಿವು ಏನೂ ಇಲ್ಲ. ಕರ್ಮ ಮಧ್ಯ ದಾರಿಲಿ ಬೇತಾಳೆ ಬೆನ್ ಹತ್ಕೊಂಡಂಗೆ ಹತ್ಕೊಂಡ್ಬಿಟ್ಟ. ಹೇ ಸುಮ್ನಿರೆ, ಅವನ್ ಜೊತೆ ಪಾನಿಪುರಿ ತಿಂದಿದ್ ನನಗೆ ಗೊತ್ತಿಲ್ವಾ? ಹಾಯ್ ಸಿಸ್ಟರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಎಲ್ಲ ಒಳ್ಳೇದಾಗ್ಲಿ. ಮದ್ವೆ ಆದ್ಮೇಲೆ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜಗಳ ಆಡ್ಕೊಂಡು ತವ್ರ ಮನೆಗೆಲ್ಲ ಬರಕ್ ಹೋಗ್ಬಿಡಿ. ಈ ಅಣ್ಣನ ಮನ್ಸಿಗೆ ತುಂಬಾ ನೋವಾಗುತ್ತೆ. ಆಕ್ಚುಲಿ ಮ್ಯಾಟ್ರ್ ಏನು ಅಂದ್ರೆ, ನಾವ್ ಇನ್ವಿಟೇಷನ್ ಇಲ್ದೇ ಇದ್ರು ಮದ್ವೆಗೆ ಬರ್ತೀವಿ. ಆದ್ರೆ ಬೇರೆಯವ್ರ ತರ ಗಿಫ್ಟ್ ಇಲ್ದೆಲ್ಲ ಮದ್ವೆಗೆ ಬರೋದಿಲ್ಲಪ್ಪ. ನಮ್ ಕಡೆಯಿಂದ ಪುಟ್ಟು ಗಿಫ್ಟ್ ಒಪ್ಪಿಸ್ಕೋಬೇಕು. ನಿಮ್ಗೆ ಪಾನಿಪುರಿ ಮ್ಯಾಟ್ರ್ ಅಷ್ಟೇ ಗೊತ್ತಿರೋದು, ಒನ್ ಡೇ ಡೇಟಿಂಗ್ ಮ್ಯಾಟ್ರ್ ಎಲ್ಲ ಗೊತ್ತಿಲ್ಲ ಅನ್ನಿ. ರಾಜು ಅವರೇ, ಹಂಗೇನ್ ಪರವಾಗಿಲ್ಲ ಬಾಮ್ಮ ಬನ್ರೆ. ಮದುವೆ ಮನಿ ಪೊಯ್ದು ಚಲೋ ಚಲೋ ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಮನೆ ಹೋಗಿಕ್ಕೆ ಆಗ ಅಲ್ಲಿ ಮುಂದಕ್ಕೆ ಹೋಗಿ ಬಲಕ್ ಹೊಳ್ಳಿದ್ರ ಕಾಣುದ ಬಚ್ಚಲ್ ಮನಿ. ಪಟ್ ಅಂತ ಜಳಕ ಮಾಡಿ ತಯಾರಾಗಿ ಬಿಡು. ಆತ್ ಬಿಡಪ್ಪ. ನಮಗತ್ತಿರ ಮಂತ್ರ ಶಾಣೆ ಅದಿ ನಡಿಪ. ಅದು ಸಾರಿ ರೀ. ಇಟ್ಸ್ ಓಕೆ. ನನ್ನ ಹೆಸರು ಪದ್ದು ಅಂತ. ಪದ್ದುನೋ ಪೆದ್ದುನೋ ಏನೋ ಒಂದು